62ನೇ ಇಸ್ವಿಯಿಂದನೂ ಕಂಪನಿಲೇ ಇರೋದ್ರಿಂದ ಒಂದೊಂದು ಊರಿನಲ್ಲಿ ಒಂದೊಂದು ನಾಟಕ 1,000 ಪ್ರಯೋಗ ಹೋಗ್ತಿತ್ತು. ಅಂದ್ರೆ ಬೆಳಕಿದ್ದಾಗ ನಾಟಕ ಮಾಡ್ತಿರ್ಲಿಲ್ಲ ನಾವು, ಕತ್ಲಾಗ್ಬೇಕು. ರಾತ್ರಿ 10:30ಗೆ ನನಗೆ ಹಾಕೊಳ್ಳೋ ಬಟ್ಟೆಗಳಿರ್ಲಿಲ್ಲ. ನಮ್ಮದು ತುಂಬಾ ಬಡತನದ ಸಂಸಾರ. ಎರಡೊತ್ತು ಹೊಟ್ಟೆಗೆ ನೋಡ್ಕೋ, ಎಲ್ಲಿ ಹೊಸ ಬಟ್ಟೆ ಕೊಡ್ಸಕ್ ಹೋಗ್ಲಿ ನಿನ್ಗೆ ಅಂದ್ಬಿಟ್ಟು ಕೊಡ್ಸಿರ್ಲಿಲ್ಲ. ಹರಿದಿರೋದೇ ಫ್ರಾಕ್ ಇತ್ತು, ಇಲ್ಲ ಹರಿದಿತ್ತು. ಅದನ್ನ ನಾನೇ ಕೂತ್ಕೊಂಡು ಇಷ್ಟು ತಪ್ಪ ಹೊಲಿಗೆ ಹಾಕೊಂಡಿದ್ದೆ. ಆದ್ರೆ ಅದು ಕಾಣಿಸ್ತಿತ್ತು. ಸುಂದರ ಕೃಷ್ಣ ಅರಸು, ಕಲ್ಯಾಣ್ ಕುಮಾರು, ಸುಧೀರ್ ಅವ್ರು ಬರ್ತಿದ್ರು ಸಿಂಧೂರ್ ಲಕ್ಷ್ಮಣ ನಾಟಕಕ್ಕೆ. ಮತ್ತೆ ಇನ್ನೂ ಉದಯ ಕುಮಾರು ಇವರೆಲ್ಲ ಬರ್ತಿದ್ರು. ಈಗ ಅವ್ರ ಮಗ ಪಾತ್ರ ಮಾಡ್ತಿದ್ದಾರೆ. ನಾನು ಹೇಳ್ತಿರ್ತೀನಿ, ಅವ್ರು ಅಣ್ಣವರು ಅಂತೂ ಅವ್ರ ಬಗ್ಗೆ ದಿನಗಳು ಸಾಕಾಗಲ್ಲ ಮಾತಾಡಕ್ಕೆ. ರಾಜ್ಕುಮಾರ್ ಸಿಕ್ಬಿಟ್ರು ಫೋಟೋ ತೆಗಿಸ್ಬೇಕಂತ ಲಾಯರು ಅವ್ರ ಹೆಂಡತಿನ ಕರ್ಕೊಂಡು ಹೋಗೋ ಬದಲು ನನ್ನ ಕೈ ಹಿಡಿದು ಹೇಳ್ಕೊಂಡು ಖುಷಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಸುದ್ದಿ ಮನೆಯ ಒಂದು ಸಂದರ್ಶನದಲ್ಲಿ ಕನ್ನಡ ವೃತ್ತಿ ರಂಗಭೂಮಿಯ ದೈತ್ಯ ಪ್ರತಿಭೆ ಜೊತೆಗೆ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮನ್ನ ತಾವು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ತೋರಿಸಿಕೊಂಡಂತಹ ಮಾಲತಿ ಶ್ರೀ ಮೈಸೂರು ಜೊತೆಗಿದ್ದೀವಿ. ಸೊ ಮಚ್. ನಮಸ್ಕಾರ. ಇಂಟ್ರೊಡಕ್ಷನ್ ಅಫಿಷಿಯಲ್ ಇತ್ತು, ಬಟ್ ನೀವು ಜನರಲ್ ಆಗಿ ಮಾತಾಡಬಹುದು. ಅದೇ ಸುದ್ದಿ ಮನೆಯಿಂದ ಬಂದು ನನ್ನ ಸುದ್ದಿನ ಮಾಡ್ತಾ ಇದ್ದೀರಲ್ಲ. ಆಲ್ರೆಡಿ ನೀವು ಸುದ್ದಿ ಆದವರಮ್ಮ, ನಿಮ್ಮ ಸುದ್ದಿ ಮನೆ ಮಾಡ್ತೀವಿ. ಆದ್ರೂನು ಆಗಾಗ ಸುದ್ದಿ ಮಾಡ್ತಾ ಇದ್ರೆ ಜನಗಳ ಮನಸ್ಸಿನಲ್ಲಿ ಕಣ್ಣಲ್ಲಿ ಕಾಣ್ತಾ ಇರ್ತೀವಲ್ವಾ, ಗೊತ್ತಾಗ್ತದೆ. ನಾಣ್ಯ ಚಲಾವಣೆಯಲ್ಲಿದ್ರೆ ತಾನೇ ಅದಕ್ಕೊಂದು ಬೆಲೆ ಇರ್ತದೆ. ಹಂಗೆ ಪದೇ ಪದೇ ಸುದ್ದಿ ಆಗ್ತಾ ಇದ್ರೆ ಎಲ್ಲರ ಮನಸ್ಸಿನಲ್ಲೂ ಉಳಿದಿರ್ತೀವಿ. ಅದೇ ರೀಸೆಂಟ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತೀವಿ ನಾನು. ಅಲ್ಲೆಲ್ಲ ಈಗಿನವ್ರು ಹೆಜ್ಜೆ ಹಾಕಿದ್ದಕ್ಕೂ ಡಾನ್ಸ್ ಮಾಡ್ಕೊಂಡು 71 ವರ್ಷ. ಈಗಿನವ್ರು ಸುಮಾರು ಜನಕ್ಕೆ ನಿಮ್ಮ ಮೇಲೆ ಏನೋ ಲವ್ ಆಗಿದೆ ಅಂತ. ಹೌದಾ? ನಿಜಾನ? ಅದು ಮೊದ್ಲಿಂದನೂ ಇದ್ದೇ ಇದೆ. ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಬಣ್ಣಗಳು ಆ ರೀತಿ ಆಕರ್ಷಣೆ ಮಾಡ್ತಾ ಇರ್ತದೆ ಅಲ್ವಾ. ಈಗ ಒಂದು ಅಂದ ಚಂದ ನೋಡಿದಾಗ ಆಕರ್ಷಣೆಗಳಾಗ್ತಿರ್ತದೆ, ಅದು ಸ್ವಾಭಾವಿಕ. ಅದು ಎಲ್ಲರ ಮನಸ್ಸಿನಲ್ಲೂ ಒಂದಲ್ಲ ಒಂದು ರೀತಿ ಒಂದು ಪ್ರೀತಿ ಅನ್ನೋದು ಇದ್ದೇ ಇರ್ತದೆ. ನಾನು ಯಾಕೆ ಅದನ್ನ ಮಾಡಕ್ ಶುರು ಮಾಡಿದೆ ಅಂದ್ರೆ, ಈಗ ಎಲ್ಲಾ ಹುಡುಗರು ಮಾಡ್ತಾ ಇದ್ರು. ಅದಕ್ಕೆ ನಾನು ಕಲಾವಿದೆ ಅಲ್ವಾ, ವಯಸ್ಸಾದ್ರೆ ಏನಾಯ್ತು, ನೋಡೋಣ ಒಂದೋ ಎರಡೋ ಮಾಡಿ ನೋಡೋಣ, ರೀಲ್ಸ್ ಒಂದೋ ಎರಡೋ ಮಾಡ್ಬಿಡೋಣ. ಏನಂತಾರೆ ಜನ, ಈ ವಯಸ್ಸಿನಲ್ಲಿ ಈ ಮುದುಕಿಗೆ ಇದು ಬೇಕಾ ಅಂತಾರ, ಹೆಂಗೆ ನೋಡ್ಬೇಕು ಅಂತ ಹೇಳಿ ಮಾಡ. ಅದಕ್ಕೆ ಎಷ್ಟು ಅಯ್ಯೋ 16 ವರ್ಷದ ಹುಡುಗಿರು ನಿಮ್ ಮುಂದೆ ಏನು ಇಲ್ಲ ಮೇಡಮ್ ಅಂತ ಹಾಕ್ತಿರ್ತಾರೆ. ನಾವು ಈ ವಿಡಿಯೋ ಮಧ್ಯೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ಹಾಕ್ತಿವಿ. ಬಟ್ 71 ವರ್ಷ 8ನೇ ವರ್ಷಕ್ಕೆ ರಂಗಭೂಮಿ ಬರ್ತೀರಿ. 7-8 ವರ್ಷ. 63 ವರ್ಷದಿಂದ ನಿರಂತರವಾಗಿ ರಂಗಭೂಮಿ. ಅದ್ರ ಜೊತೆಗೆ 100ಕ್ಕೂ ಹೆಚ್ಚು ಸಿನಿಮಾಗಳು, ಒಂದ್ 70-80 ಮೇಲೆ ಸೀರಿಯಲ್ಸ್ಗಳಾಗಿದಾವೆ ನನ್ನ ಪ್ರಕಾರ. ಆಗಿದಲ್ಲ ಅಂದ್ರೆ ಒಂದೊಂದು ಸೀರಿಯಲ್ಲು 8 ವರ್ಷ 6 ವರ್ಷ ಹಿಂಗೆಲ್ಲ ಹೋಗಿದ್ದಾವಲ್ಲ. ಎಷ್ಟು ನಾಟಕಗಳು ಮಾಡಿದ್ರಮ್ಮ ಇಲ್ಲಿ ತನಕ ಅಂದಾಜು? ನಾನು ಲೆಕ್ಕನೇ ಇಟ್ಟಿಲ್ಲ. ಅಂದಾಜು ಪ್ರಯೋಗಗಳಂತೂ ಒಂದು 10-15-20 ಸಾವಿರ ಅಂತೂ ಲೆಕ್ಕನೇ ಇಲ್ಲ. 20,000 ಪ್ರಯೋಗಗಳು ಲೆಕ್ಕನೇ ಇಲ್ಲ ಅದು. ಅಂದ್ರೆ ನಾನು ಅವಾಗಿಂದನೂ 62ನೇ ಇಸ್ವಿಯಿಂದನೂ ಕಂಪನಿಲೇ ಇರೋದ್ರಿಂದ ಒಂದೊಂದು ಊರಿನಲ್ಲಿ ಒಂದೊಂದು ನಾಟಕ 1,000 ಪ್ರಯೋಗ ಹೋಗ್ತಿತ್ತು. ಅಂದಾಗ 10,000 ಅಂದ್ರೆ ಅದು ಕಾಲ್ಭಾಗನೇ ಇರ್ಬೋದು ನಾನು ಹೇಳ್ತಿರೋದು. ಮಿನಿಮಮ್ 20,000 ಪ್ರಯೋಗ
ಗುಲ್ಬರ್ಗ ಕ್ಯಾಂಪ್ ಮಾಡಿದಾಗ 1,000 ಮೇಲೆ ಹೋಯ್ತು ಒಂದೊಂದು ನಾಟಕ. ಆಮೇಲೆ ಗಂಗಾವತಿ ಕ್ಯಾಂಪ್ ಮಾಡಿದಾಗೂ ಒಂದೊಂದು 1,000 ತನಕ ಆಯ್ತು. ಈ ತರ ಒಂದೇ ನಾಟಕ ಅಷ್ಟು ಪ್ರಯೋಗಗಳಾಗ್ತಿರ್ತವೆ. ಅಂದ್ರೆ ದಿನಕ್ಕೆ ಒಂದೇ ಪ್ರಯೋಗ ಆಡ್ತಿದ್ರು ಅವಾಗ. ಆಮೇಲೆ ಬರ್ತಾ ಬರ್ತಾ ದಿನಕ್ಕೆ 2 ಪ್ರಯೋಗ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಬೆಳಕಿದ್ದಾಗ ನಾಟಕ ಮಾಡ್ತಿರ್ಲಿಲ್ಲ ನಾವು, ಕತ್ಲಾಗ್ಬೇಕು. ರಾತ್ರಿ 10:30ಗೆ ಅಂದ್ರೆ ಎಲ್ಲಾರು ಹೊಲದಲ್ಲಿ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಆಮೇಲೆ ಅವರು ಊಟ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಥಿಯೇಟರ್ಗೆ ಬರೋರು, ನಾಟಕ ಚಕಡಿ ಕಟ್ಕೊಂಡು ಬರ್ತಿದ್ರು. ನಾನು ನಿಮ್ಮ ಒಂದು ಪುಸ್ತಕ ಅಂದ್ರೆ ತೆರೆ ಸರಿದಾಗ ಪುಸ್ತಕದೊಳಗ ಇವರು ಗುಡಿಹಳ್ಳಿ ನಾಗರಾಜ್ ಅವರು ಒಂದ್ ಕಡೆ ಏನೋ ಬರೀತಾರೆ. ಅಂದ್ರೆ ನೀವು ಫಸ್ಟ್ ಟೈಮ್ ನಾಟಕ ಆಕ್ಟ್ ಮಾಡ್ಲಿಕ್ಕೆ ಹೋದಾಗ ನಿಮ್ದೇನೋ ಬಟ್ಟೆ ಹರಿದಿರ್ತದಂತ, ನೀವು ಅಲ್ಲಿ ಒಂದ್ ಕೈಯಿಂದ ಆ ಬಟ್ಟೆ ಹರಿದಿದ್ ಬಟ್ಟೆ ಸ್ಕೂಲ್ನಲ್ಲಿ ನಾನು ಹೋಗುವಾಗ ಡ್ಯಾನ್ಸ್ ಎಲ್ಲ ಮಾಡಕ್ಕೆ ಹೇಳ್ತಿದ್ರಲ್ಲ ಮಕ್ಕಳಿಗೆ, ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅವಾಗ ದೊಡ್ಡ ಸ್ಟೇಜ್ ಮೇಲೆ ದೊಡ್ಡ ಪ್ರೋಗ್ರಾಮ್ಗಳು ಇರ್ತಿತ್ತು. ನನ್ಗೆ ಹಾಕೊಳಕ್ ಬಟ್ಟೆಗಳಿರ್ಲಿಲ್ಲ. ನಮ್ಮದು ತುಂಬಾ ಬಡತನದ ಸಂಸಾರ, ಬಟ್ಟೆಗಳಿರ್ಲಿಲ್ಲ. ನಾನು ನಮ್ಮ ತಾಯಿ ಹತ್ರ ಹಠ ಮಾಡ್ತಿದ್ದೆ, ನನ್ಗೆ ಕೊಡ್ಸು ಬಟ್ಟೆ, ನನ್ ಡ್ಯಾನ್ಸ್ ಮಾಡ್ಬೇಕು ಸ್ಕೂಲ್ನಲ್ಲಿ, ಬಟ್ಟೆ ಕೊಡ್ಸಂದಾಗ 2 ಹೊಟ್ಟೆಗೆ ನೋಡ್ಕೋ, ಎಲ್ಲಿ ಹೊಸ ಬಟ್ಟೆ ಕೊಡ್ಸಕ್ ಹೋಗ್ಲಿ ನಿನ್ಗೆ ಅಂದ್ಬಿಟ್ಟು ಕೊಡ್ಸಿರ್ಲಿಲ್ಲ. ಹರಿದಿರೋದೇ ಫ್ರಾಕ್ ಇತ್ತು, ಇಲ್ಲ ಹರಿದಿತ್ತು. ಅದನ್ನ ನಾನೇ ಕೂತ್ಕೊಂಡು ಇಷ್ಟು ದಪ್ಪ ಹೊಲಿಗೆ ಹಾಕೊಂಡಿದ್ದೆ. ಆದ್ರೆ ಅದು ಕಾಣಿಸ್ತಿತ್ತು. ಅಲ್ಲಿ ಮಾಡ್ತೀನಿ ಅಂತ ಹೋದೆ, ಬೇರೆ ಡ್ರೆಸ್ ತಂದಿಲ್ವಾ ಅಂದ್ರು. ಇಲ್ಲ ಮೇಡಮ್, ನನ್ನ ಹತ್ರ ಇಷ್ಟೇ ಇರೋದು ಅಂದ್ರು. ಇದ್ರ ಮೇಲೆ ಮಾಡ್ತೀನಿ ಅಂದೆ. ಬೇಡ ಅಂದ್ರು. ಇಲ್ಲ ಮೇಡಮ್, ನಾನು ಮಾಡ್ತೀನಿ ಅಂತ ಅಳ್ತಾ ನಿಂತಿದ್ದೆ. ಅವಾಗ ನನ್ನ ಬಿಟ್ಟಾಗ ಇಷ್ಟು ಕೈ ಇಟ್ಕೊಂಡೆ, ಇದೊಂದೇ ಕೈಲೇನೆ ಅಭಿನಯ ಮಾಡ್ಕೊಂಡು ಈ ಕೈ ಹಿಂಗೆ ಇಟ್ಕೊಂಡು ಡ್ಯಾನ್ಸ್ ಮಾಡಿದೆ. ಅವಾಗ ಪ್ರೈಸ್ ಎಂತದ್ ಕೊಡ್ತಿದ್ರು ಅವಾಗ, ಒಂದು ಪೆನ್ಸಿಲ್ ಒಂದು, ಆಮೇಲೆ ಒಂದು ಟಗರ್ದೊಂದು ಫೋಟೋ, ಒಂದು ಏನೋ ಪೆಪರ್ಮೆಂಟ್ ಏನೋ ಕೊಟ್ಟಿದ್ರು ಅಷ್ಟೇ. ಅದೇ ನಮ್ಗೆ ಅದು ಪ್ರೈಸ್ ತಗೊಳಕ್ ಒಂದ್ ದಿವಸ ಹೋಗಿ ತಗೊಂಡ್ಬರ್ತಿದ್ವಿ, ಅದನ್ನ ತಗೊಳಕ್ಕೆ. ಅಂದ್ರೆ ಅದು ಹರಿದಿರೋ ಬಟ್ಟೆ ಜಾಗನ ಒಂದ್ ಕೈಯಿಂದ ಮುಚ್ಚಿ ಡ್ಯಾನ್ಸ್ ಮಾಡಿ. ಅಂದ್ರೆ ಅಷ್ಟು ಹುಚ್ಚು. ಎಲ್ಲಾದ್ರೂ ನಾಟಕ ಆಡ್ತಾರೆ ಅಂದ್ರೆ ಸಾಕು, ಮನೆಯಲ್ಲಿ ಬೈತಾರೆ ಅನ್ಬಿಟ್ಟು ಹೇಳ್ತಾನೆ ಇರ್ಲಿಲ್ಲ. ಹೋಗಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ಮುಂದೆ. ಆಮೇಲೆ ಅವ್ರಿಗೆ ಹಿಂಸೆ ಕೊಡೋದು, ನಾನು ಡ್ಯಾನ್ಸ್ ಮಾಡ್ತೀನಿ, ನನ್ಗೆ ಡ್ಯಾನ್ಸ್ ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ. ಆಮೇಲೆ ಅವರು ತಮ್ಮದೆಲ್ಲ ಬಿಟ್ಟು ನನ್ನ ಹೆಂಗೆ ಬಿಡ್ತಾರೆ. ಆಮೇಲೆ ಕೊಡ್ತೀವಿ, ಅಲ್ಲಿ ಅವು ನಿಂತಿದ್ರೆ ಹೋಗೋದು. ಅವ್ರ ನಾನ್ ಕುಳ್ಳಿ ಇಲ್ವಾ, ಅವ್ರ ಎತ್ತರ ಪಾತ್ರ ಮಾಡೋರು, ಅವ್ರ ತೊಡೆ ಚಿವುಟೋದು, ನಂಗೆ ಕೊಡ್ರಿ ಅವಕಾಶ ಕೊಡ್ರಿ ಅಂತ. ಅವ್ರು ನನ್ ಕಾಟ ತಾಳ್ಲಾರ್ದೈತೆ. ನೋಡು, ನೀನ್ ಸುಮ್ಮನೆ ಇದ್ರೆ ಅವಕಾಶ ಕೊಡ್ತೀವಿ, ನೀನ್ ಈ ತರ ನಮ್ಮನ್ನ ಕಾಟ ಕೊಡ್ತಿದ್ರೆ ನಿನ್ಗೆ ಅವಕಾಶ ಕೊಡಲ್ಲ, ಹೋಗಲ್ಲಿ ಮುಂದೆ ಕೂತಿರು, ಆಮೇಲೆ ಕರಿತೀನಿ, ಅವಾಗ ಬಂದು ಮಾಡುವಂತೇನು. ಹೋಗಿ ಕೂತ್ರೆ ಅವಾಗ ಟೈಮುಗಳು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನನಗನ್ಸಿದ ಮಟ್ಟಿಗೆ ಬೆಳಗ್ಗೆ 4:30 ತನಕ ಕೂತಿರ್ಬೋದು, 10 ಗಂಟೆಯಿಂದ ಕೂತನ್. ಆಮೇಲೆ ಬೆಳಕಾಗೋದಿನ್ ಸ್ವಲ್ಪ ಹೊತ್ತು ಅನ್ನಂಗೆ ಆಮೇಲೆ ಮತ್ತೆ ನಾನು ಹಿಂಗ್ ಅನ್ನೋದು ಅವ್ರನ್ನ ನೋಡಿ ಕೇಳೋದು. ಆಮೇಲೆ ಅವರು ಬಾ ಅಂತ ಕರೆದು ಆಮೇಲೆ ಸರಿ ಮಾಡು ಹೋಗು ಅಂದ್ರು. ಇದೆಲ್ಲ ಬಣ್ಣ ಹಚ್ರಿ ಅಂತದ್ದು, ಇಲ್ಲೊಂದಿಷ್ಟು ಕೆಂಪು ಹಚ್ಕೊಂಡು ಬಿಡ್ತಿದ್ರು. ಆವಾಗ ಹಳೆ ಹಾಡುಗಳು, ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ, ಯಾವ ಸಾಂಗ್ ಆಗ್ತಾರೋ ಅದಕ್ಕೆಲ್ಲ ಡ್ಯಾನ್ಸ್ ಮಾಡೋದು. 1962 ಶುರು ಆಗ್ತದೆ. ಆಲ್ಮೋಸ್ಟ್ 2002 ತನಕ ನೀವು ಅಂದ್ರೆ 2002 ತನಕ ಕಂಪನಿಲಿ. ಆಮೇಲೆ ನಮ್ದು 4 ಕಂಪನಿ ಇತ್ತು, 4. ಅದ್ರಲ್ಲಿ 1 ನಿಂತಿತ್ತು, 3 ನಡೀತಾ ಇತ್ತು. ಆಮೇಲೆ ಯಾವ್ದೋ ಊರ್ನಲ್ಲಿ ಕಲೆಕ್ಷನ್ ಇದಾಗ್ಲಿಲ್ಲ, ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಇನ್ನೊಂದು ಸೆಟ್ ನಿಲ್ಸಿದ್ರು. ನಾನಿದ್ದದೇ ನಿಲ್ಸಿದ್ದು. ಹುಚ್ಚೇಶ್ವರ ನಾಟ್ಯ ಸಂಘ ಹುಚ್ಚೇಶ್ವರ ನಾಟ್ಯ ಸಂಘ ಕಮ್ಮಗಿ. ಆಕ್ಚುಲಿ ನೀವು ಅಂದ್ರೆ ಯಾವ್ಯಾವ ನಾಟಕ ಜಾಸ್ತಿ ಮಾಡಿದ್ರಿ? ಫಾರ್ ಎಕ್ಸಾಂಪಲ್ ಸಿಂಧೂರ್ ಲಕ್ಷ್ಮಣ. ನಮ್ಮ ಮನೆಯವರು ಬರ್ದಿದ್ದು ಬಸ್ ಕಂಡಕ್ಟರ್, ಅದು. ಆಮೇಲೆ ಖಾನಾವಳಿ ಚೆನ್ನಿ ಅಂತಾನೂ ಹೆಸರಿಡ್ತಿದ್ರು. ಬಸ್ ಕಂಡಕ್ಟರ್, ಗರೀಬಿ ಹಠಾವ್, ಹೆಣ್ಣು ಮಗಳು, ಸೈನಿಕನ ಸಹೋದರಿ, ಗಂಡೆದೆಯ ಗೌರಿ, ಇದೆಲ್ಲ ನಮ್ಮ ಮನೆಯವ್ರು ಬರ್ದಿದ್ರು. ನಮ್ BR ಅರ್ಶಿನಗೋಡಿ ಅವ್ರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿನೂ ಬಂತು ಅವ್ರಿಗೆ. ಅವ್ರು ಬರ್ದಿದ್ರು. ಅದೇ ನಾಟಕ ನಾವ್ ಮಾಡ್ತಿದ್ವಿ. ಸಿನಿಮಾದವ್ರನ್ನು ನಾವು ಕರಿತಿದ್ವಿ. ಸುಂದರ ಕೃಷ್ಣ ಅರಸು, ಕಲ್ಯಾಣ್ ಕುಮಾರು, ಸುಧೀರ್ ಅವ್ರು ಬರ್ತಿದ್ರು ಸಿಂಧೂರ್ ಲಕ್ಷ್ಮಣ ನಾಟಕಕ್ಕೆ. ಮತ್ತೆ ಇನ್ನೂ ಉದಯ ಕುಮಾರು, ಇವರೆಲ್ಲ ಬರ್ತಿದ್ರು. ಈಗ ಅವ್ರ ಮಗ ಪಾತ್ರ ಮಾಡ್ತಿದ್ದಾರೆ. ನಾನು ಹೇಳ್ತಿರ್ತೀನಿ,
ನಿಮ್ಮ ಅಪ್ಪನ ಜೊತೆ ಪಾತ್ರ ಮಾಡಿದ್ದೆ ನಾನು. ಈಗ ನಿನ್ ಜೊತೆಲಿ ನಿನ್ನ ಹೆಂಡತಿ ಪಾರ್ಟ್ ಮಾಡ್ತಾ ಇದ್ದೀನಿ. ಸೂರ್ಯವಂಶ ಸೀರಿಯಲ್ ಅಲ್ಲಿ ಸೂರ್ಯವಂಶ ಸೀರಿಯಲ್ ನಲ್ಲೇ ಹೇಳ್ತೀನಿ. ವಿಕ್ರಮ್ ಉದಯ್ ಕುಮಾರ್ ಆಲ್ಮೋಸ್ಟ್ 40 ವರ್ಷ ರಂಗಭೂಮಿ ಮಾಡ್ತೀರಿ. ಆ ಟೈಮ್ ಒಳಗ 2002 ನಂತರ ನೀವು ಸೀರಿಯಲ್ಗೆ ಬರ್ತೀರಿ. ಹೌದು, ಬಂದ್ರು ನಾನು ಬಿಟ್ಟಿರ್ಲಿಲ್ಲ. ಖಾಲಿ ಇದ್ದಾಗ ನನ್ನ ಗೆಸ್ಟ್ ಆರ್ಟಿಸ್ಟ್ ಅಂತ ಕರ್ಕೊಂಡು ಹೋಗ್ತಿದ್ರು. ಅಂದ್ರೆ ಒಂದು ಸೀರಿಯಲ್ ನಲ್ಲಿ ಮಾಡಿದ ನಟಿ ಬರ್ತಾ ಇದ್ದಾಳೆ ಅಂದ್ರೆ ಅವಳದೇ ಒಂದು ಪೋಸ್ಟರ್ಸ್ ಹಾಕಿ ಇದ್ ಮಾಡಿದಾಗ ಕಲೆಕ್ಷನ್ ಚೆನ್ನಾಗ್ ಆಗ್ತಿತ್ತು. ಟಿಕೆಟ್ ರೇಟ್ ಜಾಸ್ತಿ ಇಡ್ತಿದ್ರು. ನಾವು ಹೋದಾಗ ಕಲೆಕ್ಷನ್ ಚೆನ್ನಾಗ್ ಆಗ್ತಿತ್ತು. ಗೆಸ್ಟ್ ಆರ್ಟಿಸ್ಟ್ ಅಂತ ಕರೆಸ್ತಾ ಇದ್ರು. ನಮ್ಮ ಕಂಪನಿಗೆ ನಾನೇ ಗೆಸ್ಟ್ ಆಗಿ ಆರ್ಟಿಸ್ಟ್ ಆಗಿ ಹೋಗ್ತಿದ್ದೆ. ಗುಡಿ ಹೇಳೋರು ಪದೇ ಪದೇ ಅಂತಿದ್ರು, ತನ್ನ ಕಂಪನಿಗೆ ತಾನೇ ಗೆಸ್ಟ್ ಆರ್ಟಿಸ್ಟ್ ಆಗಿ ಹೋಗ್ತಿದ್ರ ಅಂತ ಅನ್ನೋರು. ನೀವು ರಂಗಭೂಮಿ ಒಳಗಿದ್ದಾಗಲ್ಲ ಈ ಸಿನಿಮಾ ನಟರ ಬಗ್ಗೆ ಆ ಕ್ರೇಜ್ ಹೆಂಗಿತ್ತು? ಫಾರ್ ಎಕ್ಸಾಂಪಲ್ ಅಣ್ಣ ಅವರು ಅಂತೂ ಅವ್ರ ಬಗ್ಗೆ ದಿನಗಳು ಸಾಕಾಗಲ್ಲ ಮಾತಾಡಕ್ಕೆ. ಅವ್ರ ಅಣ್ಣ ಅವರು ಸಹ ವೃತ್ತಿ ರಂಗಭೂಮಿಯಿಂದಲೇ ಬಂದವರು. ಹೌದೌದು ಹೌದು. ನೀವು ಹೇಳ್ತಿರ್ತೀರಿ ಅಣ್ಣ ಅವ್ರೊಳಗೆ ಓದಿದ್ 4ನೇ ಆಮೇಲೆ ಕ್ಲಾಸ್. ತುಂಬಾ ಅಭಿಮಾನ ಇತ್ತು. ಅಲ್ಲಿ ಬರೋರು ಕನ್ನಡದ ಬಗ್ಗೆ ಬಹಳ ಹೋರಾಡ್ತಾ ಇದ್ರಲ್ಲ ಅವರು. ಅವಾಗ ನಮ್ಮ ಕಂಪನಿ ಉತ್ತರ ಕರ್ನಾಟಕದಲ್ಲೇ ಇತ್ತಲ್ಲ, ಆಗ ಸಾವಳಗಿಗೆ ಬಂದಿದ್ರು ಅವರು. ಸಾವಳಗಿಗೆ ಅವಾಗ ಗೋಕಾಕ್ನಲ್ಲಿ ನಮ್ಗೇನು ಅಂದ್ರೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಅವ್ರ ಮಿಸ್ಸಸ್ ಎಲ್ಲ ಬಂದು ನಮ್ಮನ್ನ ತುಂಬಾ ಹಚ್ಕೊಂಡಿದ್ರು. ಆಮೇಲೆ ರಾಜ್ಕುಮಾರ್ ಬರ್ತಾ ಇದಾರಂತ್ರಿ, ಹೋಗೋಣ ಬನ್ನಿ, ನೀವು ಕಲಾವಿದೆ ಅಲ್ವಾ, ನೀವು ಬನ್ನಿ ಬನ್ನಿ ಅಂತ ಕರೆಯಿದ್ರು. ಆಯ್ತು ಅಂದ್ಬಿಟ್ಟು ಅವ್ರ ಜೊತೆನಲ್ಲಿ ಹೋದ್ರು. ಲಾಯರು, ಆಮೇಲೆ ಚೀಫ್ ಆಫೀಸರು, ಇಂತಿಂತವ್ರ ಪಶು ಇದು ಡಾಕ್ಟರು, ಇಂಥವ್ರೆ ಅವ್ರವ್ರ ಮಿಸ್ಸಸ್ಗಳೆಲ್ಲ ನನ್ನ ಇದು ಮಾಡ್ಕೊಂಡು ಕರ್ಕೊಂಡು ಹೋಗೋರು. ಅಲ್ಲಿ ಹೋದಾಗ ರಾಜ್ಕುಮಾರ್ ಹತ್ರ ಹೋಗ್ತಿದ್ವಲ್ಲ, ಅಲ್ಲಿ ನಾಟಕ ನೋಡಿರೋರು ನನ್ನ ಗುರ್ತಿಡಿಯೋರು. ಬನ್ರಿ ಮೇಡಮ್ ಮುಂದೆ ಬನ್ರಿ ಮೇಡಮ್, ಮುಂದೆ ಬನ್ರಿ ಮೇಡಮ್ ಅನ್ನೋರು. ನಾನು ಹೋದಾಗ ನನ್ನ ಜೊತೆ ಇವರು ಬರೋರು. ಬಂದಲ್ಲಿ ನೋಡಿದಾಗ ರಾಜ್ಕುಮಾರ್ ಸಿಕ್ಬಿಟ್ರು ಫೋಟೋ ತೆಗಿಸ್ಬೇಕಂತ ಲಾಯರು ಅವ್ರ ಹೆಂಡತಿನ ಕರ್ಕೊಂಡು ಹೋಗೋ ಬದಲು ನನ್ನ ಕೈ ಹಿಡಿದು ಹೇಳ್ಕೊಂಡಿದ್ರು. ಅಷ್ಟು ಖುಷಿ ಅದು. ಸರ್ ನಾನು ಅಯ್ಯೋ ಸಾರಿ ನನ್ನ ಮಿಸ್ಸಸ್ ಅಂತ ತಿಳ್ಕೊಂಡು ಎಲ್ಲಿದ್ದಾಳೋಳು ಅಂತ ಹುಡುಕಾಡ್ಕೊಂತ ಆಮೇಲೆ ಅವ್ರು ಕರ್ಕೊಂಡು ಹೋಗ್ತು ಫೋಟೋ ತೆಗಿಸೋ. ಹೆಂಗಿತ್ತು ನಿಮ್ಗೆ ಆ ಫೀಲಿಂಗ್? ಕೈ ಮುಗಿಬೇಕು. ಅವ್ರ ಮಾತು, ಅವ್ರ ನಯ ವಿನಯ, ನಾವು ಅವ್ರದೆಲ್ಲ ಸ್ವಲ್ಪ ಅಳವಡಿಸ್ಕೊಂಡ್ವಿ ಅಂತಾನೆ ನಾವು ಒಂದು ಇದು ನಾನೊಂದು ನಟಿ ದುರಹಂಕಾರಗಳು ನಮ್ಗೆ ಬರ್ಲಿಲ್ಲ. ನಾನು ಅನ್ನೋದು ನಮಗ್ ಬರ್ಲಿಲ್ಲ. ಅಲ್ಲ, ನಾನು ಯಾವ್ದೋ ನಿಮ್ದೊಂದು ಸಂದರ್ಶನ ಕೇಳಿದ್ದೆ, ಅದರೊಳಗ ಅಣ್ಣ ಅವರು 4ನೇ ಕ್ಲಾಸು, ನಾನು 3ನೇ ಕ್ಲಾಸ್. ಹೌದು. ನನ್ಗೆ ಯಾರೋ ಕೇಳ್ತಾರೆ ನೀವೇನು ಓದಿರೋದು? ಅಣ್ಣವ್ರ ತಂಗಿ ನಾನು ಅಂದ್ರೆ ಅಂತಾರೆ. ಅವ್ರು 4ನೇ ಕ್ಲಾಸ್ ಓದಿರೋದು, ನಾನು 3ನೇ ಕ್ಲಾಸು. 4ನೇ ಕ್ಲಾಸ್ ಹೋಗ್ಲಿಲ್ಲ. ಬಟ್ ಆಗಿನ ಕಾಲದಲ್ಲಿ ಸಿನಿಮಾದವರು ನಾಟಕದೊಳಗೆ ಮಾಡ್ತಾರಂದ್ರೆ ಅದೊಂದು ನೋಡೋರಿಗೂ ಒಂದು ದೊಡ್ಡ ಕ್ರೇಜ್ ಇತ್ತು. ಕಲೆಕ್ಷನ್ ಜಾಸ್ತಿ ಆಗ್ತಿತ್ತು ಸಿನಿಮಾದಲ್ಲಿ. ನಾವು ಸಿನಿಮಾದಲ್ಲಿ ನೋಡ್ತಿದ್ವಿ, ಈಗ ಎದುರಿಗೆ ನೋಡ್ತೀವಲ್ಲ ನಾವು ಅಂತ ತುಂಬಾ ಜನ ನಾಟಕಕ್ಕೆ ಬರ್ತಿದ್ರು. ಒಬ್ಬ ವೃತ್ತಿ ರಂಗಭೂಮಿ ಕಲಾವಿದೆಯಾಗಿದ್ದು ಅಣ್ಣ ಅವರನ್ನ ನೋಡಿ ನೀವು ಕಲ್ತಂತ ಒಂದು ಸ್ಟ್ರಾಂಗ್ ವಿಷಯ ಏನು ಲೈಫ್ ಒಳಗ? ಏನು ಅಂತ ಅಂದ್ರೆ ಎಲ್ಲರ ಜೊತೆ ಬೆರಿಬೇಕು, ತಗ್ಗಿ ಬಗ್ಗಿ ನಡಿಬೇಕು, ವಿನಯದಿಂದ ನಡ್ಕೋಬೇಕು, ತಾಳ್ಮೆ ಅನ್ನೋದು ಇರಬೇಕು, ದುರಹಂಕಾರಗಳು ಇರಬಾರ್ದು. ಇದನ್ನೆಲ್ಲ ಅವ್ರನ್ನ ನೋಡಿನೇ ಅರ್ಧ ನಾವು ಒಬ್ಬ ನಟಿ ಅನಿಸ್ಕೋಬೇಕು, ಎಲ್ಲರೂ ಮನಸ್ಸಿನಲ್ಲಿ ಉಳಿಬೇಕಾದ್ರೆ ನಾವು ತೆಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ನಾವು. ಜೊತೆಗೆ ಅವ್ರದೇ ಪ್ರೊಡಕ್ಷನ್ ಒಂದು ಸೀರಿಯಲ್ ಕೂಡ ಮಾಡ್ತೀವಿ ನೀವು. ಸೃಷ್ಟಿ ಅಂತ ಒಂದು ಸೀರಿಯಲ್ ಮಾಡ್ತೀವಿ. ಸಿದ್ಧರಾಜ್ ಕಲ್ಯಾಣ್ಕರ್ ಅಂತ ಇದ್ರು ಅವರು. ನಾನು ಇಲ್ಲ ಡೈರೆಕ್ಟರ್ ಇಲ್ಲ, ಆರ್ಟಿಸ್ಟ್. ಅದು ಡೈರೆಕ್ಟರ್ ಸಂಜೀವ್ ತಗೊಳ್ಳಲ್ಲ. ಸಂಜೀವ್ ಇವ್ರು ಆರ್ಟಿಸ್ಟು ಸಿದ್ಧರಾಜ್ ಕಲ್ಯಾಣ್ಕರ್ ಅಂತ. ಅವ್ರು ತೀರ್ಕೊಂಡ್ರು ಇಲ್ಲ ಅವರು. ಅವ್ರ ಜೊತೆನಲ್ಲಿ ಹೆಂಡತಿ ರೋಲ್ ಮಾಡಿದ್ದೆ. ದೊಡ್ಡ ಮನೆಯಿಂದ ಯಾರು ಬರೋರು ಅವಾಗೆಲ್ಲ ಸೆಟ್ಟಿಗೆಲ್ಲ ಬರ್ತಿದ್ರು. ಇವರೆಲ್ಲ ಶಿವಣ್ಣ ಬಂದಿದ್ದಾರೆ ಅಂತ ಕಾಣುತ್ತೆ. ಒಂದ್ಸಲ ಅಪ್ಪನೂ ಬಂದಿದ್ರು. ಅವಾಗ ನಾವೆಲ್ಲ ದೂರ ನಿಂತ್ಕೋತಿದ್ವಿ. ಯಾಕೆ ಅಂತ ಅಂದ್ರೆ ಅವರು ವಯಸ್ಸಿನಲ್ಲಿ ಸಣ್ಣವ್ರು ಇರ್ಬೋದು, ಆದ್ರೆ ಅವ್ರ ಜಾಗಕ್ಕೆ ನಾವು ಒಂದು ಗೌರವ ಕೊಡೋದು. ಅವ್ರ ಎದುರಿಗೆ ಹೋಗಿ ನಿಂತ್ಕೊಂಡು ನಾವು ಮಾತಾಡ್ತಿರ್ಲಿಲ್ಲ. ಸುಮ್ನೆ ಒಂದ್ ಕಡೆ ದೂರ ನಿಂತ್ಕೊಂಡಿದ್ವಿ. ಅವ್ರೇನ್ ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಬಟ್ ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ತಾಯಿ ರೋಲ್ ಮಾಡಿದ್ದೀನಿ. ರಾಜಿ ಅನ್ನೋ ಪಿಕ್ಚರ್.